Welcome students. In this class we discuss about the constructors in C Sharp. Constructor ಯಾವ್ಯಾವ ರೀತಿ ಇದೆ and what are the constructors possible in C Sharp ಅನ್ನೋದನ್ನು ನಾವು ನೋಡೋಣ. So what are constructors first? Constructors are methods which carries the same name as a class. Class name ಏನಿದೆ ಅದೇ ರೀತಿನಲ್ಲಿ ಕನ್ಸ್ಟ್ರಕ್ಟರ್ ಕೂಡ ಮೆಥಡ್ ನೇಮ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಒಂದು ಎಕ್ಸಾಂಪಲ್ ನೋಡ್ಬೋದು ಕನ್ಸ್ಟ್ರಕ್ಟರ್ ಸಿಂಟ್ಯಾಕ್ಸ್ ಹೆಂಗಿದೆ ಅಂತ. ಸೊ ಇಲ್ಲಿ ನೀವು ನೋಡೋದಾದರೆ ಪಬ್ಲಿಕ್ ಕ್ಲಾಸ್ ಯೂಸರ್ ಅಂತ ಇದೆ, ಇಲ್ಲಿ ಪಬ್ಲಿಕ್ ಯೂಸರ್ ಅಂತ ಇದೆ. ಈ ಸೆಕ್ಷನ್ನ ನಾವು ಕನ್ಸ್ಟ್ರಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಕನ್ಸ್ಟ್ರಕ್ಟರ್ ಕ್ಯಾರೀಸ್ ದ ಸೇಮ್ ನೇಮ್ ಆ್ಯಸ್ ಎ ಕ್ಲಾಸ್ ನೇಮ್. ಏನಕ್ಕೆ ಕ್ಲಾಸ್ ನೇಮ್ ಸೇಮ್ ಇರಬೇಕು? ಆಟೋಮೆಟಿಕ್ ಇನ್ವೊಕೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ವೈ ದ ಸೇಮ್ ನೇಮ್ ಈಸ್ ಇಂಟ್ರೊಡ್ಯೂಸ್ಡ್ ಹಿಯರ್ ಅಂದರೆ ಇನಿಷಿಯೇಟ್ ಮಾಡಬೇಕಾರೆ ಅಥವಾ ಡಿಕ್ಲೇರ್ ಮಾಡಬೇಕಾರೆ, ಆಬ್ಜೆಕ್ಟ್ ಡಿಕ್ಲೇರ್ ಮಾಡಬೇಕಾರೆ ಅಥವಾ ಇನಿಷಿಯಲೈಸ್ ಮಾಡಬೇಕಾರೆ ಅದ್ರ ಜೊತೆಗೆ ಒಂದು ಫಂಕ್ಷನ್ ಕಾಲ್ ಮಾಡಬೇಕಿರುತ್ತೆ. ಅದನ್ನು ನಾವು ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಇಫ್ ದರ್ ಈಸ್ ನೋ ಪ್ಯಾರಾಮೀಟರ್ಸ್, ಡಿಕ್ಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಮಾಡಿದಾಗ ಆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆಟೋಮೆಟಿಕ್ ಆಗಿ ಅದೇ ಕಾಲ್ ಆಗ್ತವೆ. ಸೊ ಅವಕ್ಕೆ ಮುಂಚೆ ವಾಟ್ ಆರ್ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ ಅಂತ ನಾವಿಲ್ಲಿ ಲಿಸ್ಟ್ ನೋಡೋಣ. ಹಿಯರ್ ಯು ಕ್ಯಾನ್ ಸಿ there are many types of constructors present here. So first one is a default constructor. So ಏನಿದೆ default constructor? So default constructor doesn't carry any parameter or any additional structure ಅಥವಾ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡಲ್ಲ. ವಿತ್ ಯೂಸರ್ ನೇಮ್, ಕ್ಲಾಸ್ ನೇಮ್ ಏನಿದೆ ಅದೇ ರೀತಿ ಕೂಡ ಫಂಕ್ಷನ್ ಇರುತ್ತೆ ವಿತ್ ನೋ ಪ್ಯಾರಾಮೀಟರ್ಸ್. ಇಲ್ಲಿ again you can see it, second option is a parameterized constructor. What is this parameterized constructors? ರೆಗ್ಯುಲರ್ ಮೆಥಡ್ ಯಾವ ರೀತಿ ಒಂದು ಡೇಟಾ ಮೆಂಬರ್ನ ಆರ್ಗ್ಯುಮೆಂಟ್ಸ್ ಆಗಿ ರಿಸೀವ್ ಮಾಡುತ್ತೆ, ಕನ್ಸ್ಟ್ರಕ್ಟರ್ಸ್ ಕ್ಯಾನ್ ಆಲ್ಸೋ ರಿಸೀವ್ ಪ್ಯಾರಾಮೀಟರ್ಸ್ ಆಸ್ ಎನ್ ಆರ್ಗ್ಯುಮೆಂಟ್ಸ್ನ ರಿಸೀವ್ ಮಾಡ್ಬೋದು. ಆ ರೀತಿ ಯಾವ್ದಾದ್ರು ಆರ್ಗ್ಯುಮೆಂಟ್ ಇದ್ದಾಗ ಅದು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಆಗುತ್ತೆ. ಸೊ ಅನದರ್ ಮೆಥಡ್ ಈಸ್ ಅ ಕಾಪಿ ಕನ್ಸ್ಟ್ರಕ್ಟರ್. ವಾಟ್ ಇಸ್ ದಿಸ್ ಕಾಪಿ ಕನ್ಸ್ಟ್ರಕ್ಟರ್? ದೇರ್ ಆಸ್ ಎ ಕ್ಲಾಸ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗಿರುತ್ತೆ, ಮೋರ್ ದ್ಯಾನ್ ಒನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರ. ಒನ್ ಆಬ್ಜೆಕ್ಟಲ್ಲಿ ಇರೋಂಥ ಡೇಟಾನ ಇನ್ನೊಂದು ಆಬ್ಜೆಕ್ಟ್ಗೆ ನೀವು ಕಾಪಿ ಮಾಡಬೇಕಾದಾಗ ಈ ರೀತಿ ಕಾಪಿ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗಿದ್ದರೆ ಆ ಪರ್ಫಾರ್ಮೆನ್ಸ್ ಈಸಿಯಾಗಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಎ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್. ದೆರ್ ಈಸ್ ಎ ಟೈಪ್ ವಿಚ್ ಇಸ್ ನ್ಯೂ ಫಾರ್ ಇಯರ್, ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಅಂತ ಪ್ರೈವೇಟ್ ಕನ್ಸ್ಟ್ರಕ್ಟರ್. ಈ ಎರಡನ್ನ ನೀವು ಮುಂಚೆ ಕೇಳಿರೋಕ್ಕೆ ಜಾವಾ ಅಥವಾ C++ಅಲ್ಲಿ ಈ ಕನ್ಸ್ಟ್ರಕ್ಟರ್ಸ್ ಇರಲಿಲ್ಲ. ಇಟ್ ಈಸ್ ಅ ನ್ಯೂ ಫೀಚರ್ಸ್ ಇನ್ C Sharp. ವಾಟ್ ಇಟ್ ಫೀಚರ್ ಏನಿದೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಯಾಕಿರುತ್ತೆ ಅಂದರೆ, ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ಸ್ ಆರ್ ಒಂದು ಫಂಕ್ಷನ್ಗೆ ಒಂದು ಲಿಮಿಟೇಷನ್ ಸ್ಟ್ಯಾಟಿಕ್ ಅಂತ ಕೊಟ್ಟರೆ ಇಟ್ ಈಸ್ ಎ ಸಿಮಿಲರ್ ಟು ಮೇನ್ ಫಂಕ್ಷನ್ ಥರ ಯಾವ ರೀತಿ ಇದೆ ಆ ರೀತಿ ವರ್ಕ್ ಆಗುತ್ತೆ. ಅದು ಆಟೋಮೆಟಿಕಲಿ ಇನ್ವೋಕ್ ಆಗುತ್ತೆ. ಆಬ್ಜೆಕ್ಟ್ ಇನಿಷಿಯೇಟ್ ಮಾಡೋಕ್ಕೂ ಮುಂಚೆನೇ ಅದು ಇನ್ವೋಕ್ ಆಗುತ್ತೆ. ಪ್ರೈವೇಟ್ ಕನ್ಸ್ಟ್ರಕ್ಟರ್ ಏನು? ಸೊ ನೀವು ಜಾವಾ ಅಥವಾ ಬೇರೆ ಪ್ರೋಗ್ರಾಮಲ್ಲಿ ನೋಡಿರ್ಬೋದು, ಕನ್ಸ್ಟ್ರಕ್ಟರ್ ಮಸ್ಟ್ ಬಿ ಪಬ್ಲಿಕ್ ಅಂತ ಇತ್ತು. ಬೇರೆ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ C Sharpಲ್ಲಿ ದೇರ್ ಇಸ್ ಎ ವೇ ಟು ಕ್ರಿಯೇಟ್ ಎ ಪ್ರೈವೇಟ್ ಕನ್ಸ್ಟ್ರಕ್ಟರ್. ವಾಟ್ ಕುಡ್ ಇಟ್ ಆಫರ್? ಇದರಿಂದ ಏನು ಉಪಯೋಗ ಆಗ್ಬೋದು? ಪ್ರೈವೇಟ್ ಕನ್ಸ್ಟ್ರಕ್ಟರ್ ಅಂತ ನಾವು ಕಟ್ ಮಾಡಿ ಅದರಲ್ಲಿ ಯಾವುದೇ ಪಬ್ಲಿಕ್ ಕನ್ಸ್ಟ್ರಕ್ಟರ್ ಇರಲಿಲ್ಲ ಅಂದರೆ ಏನಾಗುತ್ತೆ, ಆಬ್ಜೆಕ್ಟ್ ತಾನೇ ಮಾತ್ರ ಇನಿಷಿಯೇಟ್ ಮಾಡ್ಕೋಬೋದು. ಅದೇ ಕ್ಲಾಸಲ್ಲಿ ಮಾತ್ರ ನೀವು ವೇರಿಯೇಬಲ್ಸ್ನ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡ್ಬೋದು. ಬೇರೆ ಯಾವುದೂ ಕ್ಲಾಸು ಅದನ್ನು ಕನ್ಸ್ಟ್ರಕ್ಟರ್ ಯೂಸ್ ಮಾಡಿ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಒನ್ ಲೆವೆಲ್ ಆಫ್ ಸೆಕ್ಯೂರಿಟಿ ಕೊಡೋ ಸಾಧ್ಯತೆ ಇದೆ ಇದರ ಮೂಲಕ. ಸೊ ನಾವು ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಎಕ್ಸಾಂಪಲ್ನ 2-3 ಪ್ರೋಗ್ರಾಮಲ್ಲಿ ನೋಡಿದ್ದೀವಿ. ಪಬ್ಲಿಕ್ ಯೂಸರ್ ಅಂತ ಏನಿದೆ ಇದು ಕನ್ಸ್ಟ್ರಕ್ಟರ್, ಯಾವುದೇ ಪ್ಯಾರಾಮೀಟರ್ ಇಲ್ಲ, ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಕ್ಲೋಸ್ ಆಗಿದೆ. ಒಳಗಡೆ ಪ್ರಾಪರ್ಟಿ ಅಥವಾ ಫೀಲ್ಡ್ ಏನಿತ್ತು ಅದನ್ನು ನಾವು ಇನಿಷಿಯಲೈಸ್ ಮಾಡಿದ್ದೀವಿ. ನೇಮ್ಗೆ ಒಂದು ಹೆಸರು ಹಾಕಿದ್ದೀವಿ, ಲೊಕೇಶನ್ಗೆ ಒಂದು ವ್ಯಾಲ್ಯೂ ಹಾಕಿದ್ದೀವಿ. ಈ ರೀತಿ ಪಬ್ಲಿಕ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಇನಿಷಿಯಲೈಸ್ ಮಾಡ್ಬೋದು. ಸೊ ಪರ್ಪಸ್ ಏನು ಹೇಳಿದ್ವಿ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ವಿತೌಟ್ ಎನಿ ಪ್ಯಾರಾಮೀಟರ್ ಇಟ್ ವಿಲ್ ಕ್ರಿಯೇಟ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಇನಿಷಿಯಲೈಸಸ್ ದ ವ್ಯಾಲ್ಯೂ. ಇದರದ್ದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಕನ್ಸ್ಟ್ರಕ್ಟರ್ ಒಳಗಿರೋಂಥ ಫೀಲ್ಡ್ಸ್ನ ಇನಿಷಿಯಲೈಸ್ ಮಾಡೋದೇ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಮೇನ್ ವ್ಯಾಲ್ಯೂ. ನಾವಿಲ್ಲಿ ಇನಿಷಿಯಲಿ ಯಾವ್ದಾದ್ರು ಎಕ್ಸ್ಪ್ಲಿಸಿಟಾಗಿ ನೇಮ್ಸ್ ಕೊಡಲೇಬೇಕಾ? ಇಲ್ಲ. ಝೀರೋಸ್ ಅಥವಾ ನಲ್ ವ್ಯಾಲ್ಯೂ ಕೂಡ ನಾವು ಇನಿಷಿಯಲೈಸ್ ಮಾಡ್ಬೋದು. ಗಾರ್ಬೇಜ್ ವ್ಯಾಲ್ಯೂ ಇರೋನ್ನ ಎರೇಸ್ ಮಾಡಿ ನಲ್ ವ್ಯಾಲ್ಯೂಸ್ನ ಹಾಕೋದಕ್ಕೆ ಡಿಫಾಲ್ಟ್ ಕನ್ಸ್ಟ್ರಕ್ಷನ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್
ಹಿಯರ್ ಯು ಕ್ಯಾನ್ ಸಿ ಯೂಸರ್ ಅಂತ ಏನಿದೆ, ಇಲ್ಲಿ ಸ್ಟ್ರಿಂಗ್ ಎ ಸ್ಟ್ರಿಂಗ್ ಬಿ ಅಂತ ನಾನು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಹಳೆ ಕ್ಲಾಸ್ಗೂ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಗೂ ಮತ್ತು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ಗೂ ಇದು ಒಂದೇ ಲೈನ್ ಡಿಫ್ರೆನ್ಸ್ ಇರೋದು. ಸೊ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಕ್ಯಾನ್ ರಿಸೀವ್ ಎ ಆರ್ಗ್ಯುಮೆಂಟ್ಸ್ ಇನ್ ದ ಫಂಕ್ಷನ್ ಕಾಲ್. ಯೂಸರ್ ಅನ್ನೋದು ಕನ್ಸ್ಟ್ರಕ್ಟರ್ ಆಗುತ್ತೆ, ಸ್ಟ್ರಿಂಗ್ ಎ ಸ್ಟ್ರಿಂಗ್ ಬಿ ಅನ್ನೋದು ಪ್ಯಾರಾಮೀಟರ್ಸ್ ಆಗುತ್ತೆ. ಅದನ್ನು ರಿಸೀವ್ ಮಾಡಿ ಒಳಗಡೆ ನಾವು ಅಸೈನ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ಯಾರಾಮೀಟರ್ ಕನ್ಸ್ಟ್ರಕ್ಟರ್ಸ್ ಆರ್ capable of receiving a arguments, or you can say in other words, when the constructor receives an argument it becomes a parameterized constructor anta ನಾವು ಹೇಳ್ಬೋದು. So another type of constructor is static constructor. So static constructor ಎಲ್ಲಿ ನಾವು make difference ಅಂದರೆ, here you can see simple class ಅನ್ನೋದು class name ಆಗಿದೆ. simple class ಒಂದು constructor create ಮಾಡಿದ್ದೀವಿ which takes no arguments, means ಇದು ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರೇ ಅಂತ ಅನ್ಕೋಬೋದು. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆಗಿತ್ತು ಅನ್ಲೆಸ್ ಯು ಹ್ಯಾಡೆಡ್ ಎ ಸ್ಟ್ಯಾಟಿಕ್ ಅಂತ ಒಂದು ಕೀವರ್ಡ್ ಆ್ಯಡ್ ಮಾಡಿದ್ವಿ. ಎಲ್ಲಿ ಡಿಕ್ಲರೇಷನ್ ಆಫ್ ಕನ್ಸ್ಟ್ರಕ್ಟರ್ಗೂ ಮುಂಚೆ ಇಲ್ಲಿ ಸ್ಟ್ಯಾಟಿಕ್ ಅಂತ ಒಂದು ಕೀವರ್ಡ್ ಆ್ಯಡ್ ಮಾಡಿದ್ದೀನಿ. ಈ ಕೀವರ್ಡ್ ಆ್ಯಡ್ ಮಾಡೋದ್ರಿಂದ ದಿಸ್ ಬಿಕಮ್ಸ್ ಎ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್. ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಆದ ತಕ್ಷಣ ಏನು ಡಿಫ್ರೆನ್ಸ್ ಆಗುತ್ತೆ, ಇಟ್ ಡಸಂಟ್ ಹ್ಯಾವ್ ಎನಿ ಆಕ್ಸೆಸ್ ಸ್ಪೆಸಿಫೈಯರ್ ಆರ್ ಮಾಡಿಫೈಯರ್ಸ್. ಆಕ್ಸೆಸ್ ಮಾಡಿಫೈಯರ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಅಂತ ಏನು ಹೇಳ್ತಾ ಇದ್ವಿ, ಆ ರೀತಿ ಪಬ್ಲಿಕ್ ಪ್ರೈವೇಟ್ ಅಂತ ಹಾಕೋ ಅವಶ್ಯಕತೆ ಇರಲ್ಲ. ಇಟ್ ಶುಡ್ ನಾಟ್ ಬಿ ಆ್ಯಡೆಡ್. ಓನ್ಲಿ ಹ್ಯಾವ್ ಒನ್ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಇರುತ್ತೆ ಒಂದು ಕ್ಲಾಸ್ನಲ್ಲಿ. ಒಂದು ಕ್ಲಾಸಲ್ಲಿ ಮೋರ್ ದೆನ್ ಒನ್ ಕನ್ಸ್ಟ್ರಕ್ಟರ್ ಇರ್ಬೋದು, ಆದರೆ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಒಂದೇ ಇರಬೇಕು. ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್, ಕಾಪಿ ಕನ್ಸ್ಟ್ರಕ್ಟರ್ ಅಥವಾ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಯಾವುದಾದ್ರು ಇರ್ಬೋದು. ಆದರೆ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಬಂದ ತಕ್ಷಣ ಅದರಲ್ಲಿ ಒಂದೇ ಒಂದು ಸ್ಟ್ಯಾಟಿಕ್ ಆಗಿರುತ್ತೆ, ಮಿಕ್ಕಿದ್ದು ಬೇರೆ ಇರ್ಬೋದು. ಸ್ಟ್ಯಾಟಿಕ್ 2-3 ಕನ್ಸ್ಟ್ರಕ್ಟರ್ನ ನೀವು ಸ್ಟ್ಯಾಟಿಕ್ ಅಂತ ಮಾಡೋದು ಆ ರೀತಿ ಇಲ್ಲ. ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಮಾಡೋದ್ರಿಂದ ಅದು ಇನ್ಹೆರಿಟ್ ಮಾಡೋಕ್ಕಾಗಲ್ಲ ಅಥವಾ ಓವರ್ಲೋಡ್ ಮಾಡೋಕ್ಕಾಗಲ್ಲ. ಫಂಕ್ಷನ್ಗಳು ಸ್ಟ್ಯಾಟಿಕ್ ಅಂತ ಇದ್ದರೆ, ಕನ್ಸ್ಟ್ರಕ್ಟರ್ ಸ್ಟ್ಯಾಟಿಕ್ ಅಂತ ಇದ್ದರೆ ಅದು ಆ ಕ್ಲಾಸ್ಗೆ ಮಾತ್ರ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಅದನ್ನು ನೀವು ಪ್ರಾಪರ್ಟೀಸ್ ಆಗಲಿ ಬಿಹೇವಿಯರ್ನಾಗಲಿ ಇನ್ಹೆರಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಒನ್ ಆಫ್ ದ ಮೆಥಡ್ ಈಸ್ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಆರ್ ಕಾಲ್ಡ್ ಆಟೋಮ್ಯಾಟಿಕಲಿ. ಸೊ ಮೀನ್ಸ್ ಸ್ಟ್ಯಾಟಿಕ್ ಕನ್ಸ್ಟ್ರಕ್ಟರ್ ಆರ್ ಇನ್ವೋಕ್ಡ್ ಆಟೋಮ್ಯಾಟಿಕಲಿ. ಮೇನ್ ಫಂಕ್ಷನ್ ಯಾವ ರೀತಿ ಒಂದು ಎಕ್ಸಿಕ್ಯೂಟ್ ಮಾಡಿದಾಗ ನೀವು ನೋಡ್ಬೋದು, ಮೇನ್ ಫಂಕ್ಷನ್ ಸ್ಟ್ಯಾಟಿಕ್ ಅಂತ ಮೆಂಬರ್ ಫಂಕ್ಷನ್ ಹಾಕಿರ್ತೀವಿ. ಈ ಒಂದು ಇಟ್ ಈಸ್ ನಾಟ್ ಎ ಕನ್ಸ್ಟ್ರಕ್ಟರ್, ದಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಆಟೋಮೆಟಿಕ್ ಕಾಲ್ ಆಗುತ್ತೆ. ಅದೇ ರೀತಿ ಒಂದು ಸಣ್ಣ ಮೆಥಡ್ನ ಯೂಸರ್ ಫಂಕ್ಷನ್ಸ್ನು ಕೂಡ, ಯೂಸರ್ ಕ್ಲಾಸ್ಗೂ ಕೂಡ ಸ್ಟ್ಯಾಟಿಕ್ ಅಂತ ಮಾಡಿ ನಾವು ಯುಟಿಲೈಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿದೆ. ಸೊ ದಿಸ್ ಥಿಂಗ್ ಈಸ್ ಎ ಪ್ರೈವೇಟ್ ಕನ್ಸ್ಟ್ರಕ್ಟರ್. ಸೊ ವಾಟ್ ಈಸ್ ದಿಸ್ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಕ್ಯಾನ್ ಬಿ ಪ್ರೈವೇಟ್. ದಿಸ್ ಇಸ್ ಎ ನ್ಯೂ ಥಿಂಗ್. ಇಟ್ ಗಿವ್ಸ್ ಯು ದ ಅಡಿಷ್ನಲ್ ಲೆವೆಲ್ ಆಫ್ ಸೆಕ್ಯೂರಿಟಿ. ಸೊ ನೀವಿಲ್ಲಿ ಎಕ್ಸಾಂಪಲಲ್ಲಿ ಇಲ್ಲಿ ನೋಡ್ಬೋದು, ಕೌಂಟರ್ ಅನ್ನೋದು ಒಂದು ಕ್ಲಾಸ್ ನೇಮ್ ಆಗಿದೆ. ಅದನ್ನು ನಾನು ಕನ್ಸ್ಟ್ರಕ್ಟರ್ ಮಾಡಿದ್ದೀನಿ. ಕನ್ಸ್ಟ್ರಕ್ಟರ್ ಒಳಗಡೆ ಏನೂ ಇಲ್ಲ. ಯು ಕ್ಯಾನ್ ಇನಿಷಿಯಲೈಸ್ ಸಮ್ ವ್ಯಾಲ್ಯೂ, ಬಟ್ ವಿ ಮೇಡ್ ದಿಸ್ ಆಸ್ ಎ ಪ್ರೈವೇಟ್ ಅಂತ ಒಂದು ಕನ್ಸ್ಟ್ರಕ್ಟರ್ಗೆ ಆಕ್ಸೆಸ್ ಸ್ಪೆಸಿಫೈಯರ್ನ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಈ ಪ್ರೈವೇಟ್ ಅನ್ನೋದೇನು, ಇಟ್ ಈಸ್ ಎ ಆಕ್ಸೆಸ್ ಸ್ಪೆಸಿಫೈಯರ್. ನಾರ್ಮಲಿ ಇಟ್ ಈಸ್ ಪಬ್ಲಿಕ್ ಅಂತ ಇರ್ತಾಯಿತ್ತು, ಈಗ ನಾವು ಪ್ರೈವೇಟ್ ಅಂತ ಹಾಕಿದ್ದೀವಿ. ಸೊ ಏನು ಉಪಯೋಗ, ಈಸ್ ಎ ಸ್ಪೆಷಲ್ ಇನ್ಸ್ಟೆಂಟ್ ಕನ್ಸ್ಟ್ರಕ್ಟರ್. ಇಟ್ ಜನರಲಿ ಯೂಸ್ಡ್ ದಟ್ ಕಂಟೈನ್ ಎ ಸ್ಟ್ಯಾಟಿಕ್ ಮೆಂಬರ್ಸ್ ಓನ್ಲಿ ಅಂತ ಹೇಳ್ತಾ ಇದೆ. ಸೊ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇದೆ ಅಂದರೆ ಅಲ್ಲಿ ಸ್ಟ್ಯಾಟಿಕ್ ಡೇಟಾ ಇರಬೇಕು ಅಂತ. ಈ ಎಕ್ಸಾಂಪಲ್ ಸ್ಟ್ಯಾಟಿಕ್ ಡೇಟಾ ಕಾಣ್ತಾ ಇದೆಯಾ? ಸೊ ಎಸ್, ಯು ಕ್ಯಾನ್ ಸಿ ದ ಪಬ್ಲಿಕ್ ಸ್ಟ್ಯಾಟಿಕ್ ಇಂಟ್ ಕರೆಂಟ್, ಇಂಟ್ ಇನ್ಕ್ರಿಮೆಂಟ್ ಕೌಂಟ್. ಈ ಎರಡು ಫಂಕ್ಷನ್ ಸ್ಟ್ಯಾಟಿಕ್ ಫಂಕ್ಷನ್ಸ್ಗಳಾಗಿವೆ. ಒಂದು ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇದೆ ಅಂದರೆ ಅದರಲ್ಲಿ ಸ್ಟ್ಯಾಟಿಕ್ ಡೇಟಾ ಅಥವಾ ಫೀಲ್ಡ್ಸ್ ಇರಬೇಕು. ಇದ್ದರೆ ಮಾತ್ರ ಪ್ರೈವೇಟ್ ಮಾಡಿದ್ರೆ ಅದ್ರ ಉಪಯೋಗ ಇದೆ ಅನ್ನೋದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಏನಾದರೂ ಪ್ರೈವೇಟ್ ಇದ್ದು ಯಾವುದೇ ಪಬ್ಲಿಕ್ ಕನ್ಸ್ಟ್ರಕ್ಟರ್ ಇರಲಿಲ್ಲ ಅಂದರೆ ಆ ಕ್ಲಾಸ್ ಆಬ್ಜೆಕ್ಟ್ನ ನೀವು ಬೇರೆ ಕ್ಲಾಸಲ್ಲಿ ಕಾಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇನ್ಹೆರಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಕ್ಲಾಸ್ ಆಬ್ಜೆಕ್ಟ್ನ ನೀವು ಇಂಟರ್ನಲ್ಲಿ ಅಥವಾ ನೆಸ್ಟೆಡ್ ಕ್ಲಾಸ್ನಲ್ಲಿ ಮಾತ್ರ ಆಕ್ಸೆಸ್ ಮಾಡೋಕ್ಕೆ ಅಥವಾ ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಒನ್ ಲೆವೆಲ್ ಆಫ್ ಸೆಕ್ಯೂರಿಟಿ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ಒನ್ ಆಫ್ ದ ಅದರ್ ಮೆಥಡ್ ಈಸ್ ಕಾಪಿ ಕನ್ಸ್ಟ್ರಕ್ಟರ್. ಸೊ ಇದನ್ನು ನಾವು ಹೇಳೋದಾದರೆ, ಕನ್ಸ್ಟ್ರಕ್ಟರ್ ಅಥವಾ ಆಬ್ಜೆಕ್ಟ್ ಡಿಕ್ಲರೇಷನ್ ಮಾಡಿದಾಗ ಆಬ್ಜೆಕ್ಟ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಒನ್ ಆಬ್ಜೆಕ್ಟ್ ಟೈಪ್, ಅನದರ್ ಆಬ್ಜೆಕ್ಟ್ ಟೈಪ್, ದೇರ್ ವಿಲ್ ಬಿ ಮಲ್ಟಿಪಲ್ ಕ್ಲಾಸಸ್ ಆ್ಯಂಡ್ ದೇರ್ ಮೇ ಬಿ ಮಲ್ಟಿಪಲ್ ಕ್ಲಾಸಸ್. ದೇರ್ ಮೇ ಬಿ ಮಲ್ಟಿಪಲ್ ಕ್ಲಾಸಸ್ ಆ್ಯಂಡ್ ಮಲ್ಟಿಪಲ್ ಆಬ್ಜೆಕ್ಟ್ಸ್. ಅಥವಾ ಒಂದೇ ಕ್ಲಾಸಿಂದ ಮಲ್ಟಿಪಲ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿರ್ಬೋದು. ಸೊ A1 ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ, A2 ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರ. ಸೊ ದೇರ್ ಆರ್ 2 ಆಬ್ಜೆಕ್ಟ್ಸ್. ದೇರ್ ಮೇ ಬಿ ಚಾನ್ಸಸ್ A1 ಇಂದ A2ಗೆ ಕಾಪಿ ಮಾಡೋ ಅಂಥ ಒಂದು ಸಿಚುವೇಶನ್ ಬರ್ಬೋದು. ಆಗ
if there is no proper copy constructor, it's not going to be directly ಕಾಪಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಕಾಪಿ ಈಚ್ ಆ್ಯಂಡ್ ಎವ್ರಿ ಫೀಲ್ಡ್ ಇಂಡಿವಿಜುವಲಿ ಆ್ಯಂಡ್ ಇನ್ವಾಲ್ವ್ ಇಟ್, ಕಾಪಿ ಮಾಡೋವಂಥ ಪರಿಸ್ಥಿತಿ ಇರುತ್ತೆ. ಸೊ ಇಯರ್ ಇಫ್ ಯು ಬಿಲ್ಡ್ ಎ ಕಾಪಿ ಕನ್ಸ್ಟ್ರಕ್ಟರ್ ಆ್ಯಸ್ ಫಾಲೋಸ್, ಕಾಪಿ ಕನ್ಸ್ಟ್ರಕ್ಟರ್ನ ಈ ರೀತಿ ನೀವು ಬಿಲ್ಡ್ ಮಾಡಿದ್ರೆ ಅದು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ಗೆ ಡೇಟಾ ಕಾಪಿ ಮಾಡುತ್ತೆ. ಸೊ ಏನು ಇಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ಇರುತ್ತೆ ಕಾಪಿ ಕನ್ಸ್ಟ್ರಕ್ಟರ್ಗೆ? ಕಾಪಿ ಕನ್ಸ್ಟ್ರಕ್ಟರ್ಗೆ ಆರ್ಗ್ಯುಮೆಂಟು ಅದು ಯಾವುದಾದ್ರು ಕ್ಲಾಸ್ ಆಬ್ಜೆಕ್ಟೇ ಆಗಿರಬೇಕು. ಸೊ ಇಲ್ಲಿ ನಾವು ಸಿಂಟ್ಯಾಕ್ಸಲ್ಲಿ ಹೇಳ್ತಾ ಇದ್ದೀವಿ ಪಬ್ಲಿಕ್ ಕ್ಲಾಸ್, ದಿಸ್ ಈಸ್ ಎ ಕ್ಲಾಸ್ ನೇಮ್ ಇನ್ಸ್ಟೆನ್ಸ್ ಆಫ್ ಎನ್ ಕ್ಲಾಸ್ ಅಂತ ಹೇಳ್ತೀನಿ. ಸೊ ಈ ಲೈನ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ದಿಸ್ ರೆಪ್ರೆಸೆಂಟ್ಸ್ ದ ಆರ್ಗ್ಯುಮೆಂಟ್ ಫಾರ್ ದ ಕಾಪಿ ಕನ್ಸ್ಟ್ರಕ್ಟರ್ಸ್ ಮಸ್ಟ್ ಬಿ ಎ ಆಬ್ಜೆಕ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆರ್ಗ್ಯುಮೆಂಟ್ಸ್ ಫಾರ್ ದ ಕಾಪಿ ಕನ್ಸ್ಟ್ರಕ್ಟರ್ ಮಸ್ಟ್ ಬಿ ಎನ್ ಆಬ್ಜೆಕ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ಆಬ್ಜೆಕ್ಟ್ ಡೇಟಾ ತೊಗೊಂಡು ಕ್ಲಾಸ್ ಒಳಗಡೆ ನಾವು ಆ ಆಬ್ಜೆಕ್ಟಲ್ಲಿರೋವಂಥ ವ್ಯಾಲ್ಯೂಸ್ನ ಫೀಲ್ಡ್ಸ್ನ ಕಾಪಿ ಮಾಡಿ ಓನ್ ಆಬ್ಜೆಕ್ಟ್ಗೆ ಅಥವಾ ಅದರ್ ಆಬ್ಜೆಕ್ಟ್ಗೆ ಕಾಪಿ ಮಾಡ್ಕೊಬೋದು. ಆಗ ಒನ್ ಆಬ್ಜೆಕ್ಟು ಅದರ್ ಆಬ್ಜೆಕ್ಟ್ ನಾವು ಡೇಟಾ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದು ಕಾಪಿ ಕನ್ಸ್ಟ್ರಕ್ಟರಿಂದ ಪಾಸಿಬಲ್ ಆಗಿದೆ. ಸೊ ದಿಸ್ ಅಬೌಟ್ ಕನ್ಸ್ಟ್ರಕ್ಟರ್ ಟೈಪ್ಸ್ ಇನ್ ಸಿ ಶಾರ್ಪ್. ಸೊ ಕನ್ಸ್ಟ್ರಕ್ಟರ್ ಟೈಪ್ ಹೇಳಾದ್ಮೇಲೆ ಅನದರ್ ಟಾಪಿಕ್ ನಾವು ಮೆನ್ಷನ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ, ಡಿಸ್ಟ್ರಕ್ಟರ್ಸ್, ವಿಚ್ ಈಸ್ ಆಬ್ಜೆಕ್ಟ್ ಕ್ರಿಯೇಷನ್ ಮಾಡಲಿಕ್ಕೆ ಕನ್ಸ್ಟ್ರಕ್ಟರ್ ಯೂಸ್ ಆದರೆ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಡಿಸ್ಟ್ರಕ್ಟರ್ ಯೂಸ್ ಆಗುತ್ತೆ. ಡಿಸ್ಟ್ರಕ್ಟರ್ಸ್ ಆಲ್ಸೋ ಕ್ಯಾರೀಸ್ ದ ಸೇಮ್ ಸಿಂಟ್ಯಾಕ್ಸ್ ಆರ್ ನೇಮ್. ಕ್ಲಾಸ್ ನೇಮ್ ಏನಿದೆ ಅದೇ ನೇಮಲ್ಲಿ ಡಿಸ್ಟ್ರಕ್ಟರ್ ಕೂಡ ಇರುತ್ತೆ, ಆದರೆ ಒಂದು ಎಕ್ಸ್ಟ್ರಾ ಸಿಂಬಲ್ ಇರುತ್ತೆ. ಇದನ್ನು ಟಿಲ್ಟ್ ಸಿಂಬಲ್ ಅಂತ ಏನು ಹೇಳ್ತೀವಿ, ಈ ಸಿಂಬಲ್ಲು ಡಿಸ್ಟ್ರಕ್ಟರ್ ಅಂತ ಐಡೆಂಟಿಫೈ ಆಗುತ್ತೆ. ಇದಿಲ್ಲ ಅಂದರೆ ಇದೇನಾಗುತ್ತೆ, ಕನ್ಸ್ಟ್ರಕ್ಟರ್ ಆಗುತ್ತೆ. ಡಿಫಾಲ್ಟ್ ಪಬ್ಲಿಕ್ ಕನ್ಸ್ಟ್ರಕ್ಟರ್ ಆಗ್ಬೋದು. ಸೊ ಯು ಹ್ಯಾವ್ ಟು ಗಿವ್ ಟಿಲ್ಟ್ ಸಿಂಬಲ್ ಟು ಮೇಕ್ ಇಟ್ ಎ ಡಿಸ್ಟ್ರಕ್ಟರ್. ವಾಟ್ ಈಸ್ ದ ಫೀಚರ್ಸ್ ಆಫ್ ಡಿಸ್ಟ್ರಕ್ಟರ್ ಅಂದರೆ, ಡಿಸ್ಟ್ರಕ್ಟರ್ಸ್ ಎಕ್ಸಿಕ್ಯೂಟ್ಸ್ ಆಟೋಮ್ಯಾಟಿಕಲಿ. ಡಿಸ್ಟ್ರಕ್ಷನನ್ನು ಎಕ್ಸ್ಪ್ಲಿಸಿಟಾಗಿ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದಾಗಿದ್ದರೆ ಬೈ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತವೆ. ವೆನ್ ದ ಬೌಂಡ್ರಿ ಆಫ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿರ್ತೀರ, ಬೌಂಡ್ರಿ ಎಕ್ಸಿಟ್ ಆಗ್ತಿದ್ದಂಗೆ ಅದರದ್ದು ಒಂದು ಗ್ರೂಪ್ ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ ಡಿಕ್ಲೇರ್ ಮಾಡಿದ್ದೀರಾ, ಎಂಡ್ ಆಗ್ತಿದ್ದಂಗೆ ಆ ಫ್ಲವರ್ ಬ್ರ್ಯಾಕೆಟು ಆಬ್ಜೆಕ್ಟ್ ಅದು ಡೆಸ್ಟ್ರಾಯ್ ಆಗುತ್ತೆ. ಕ್ಲಾಸಲ್ಲಿ ಒಂದೇ ಒಂದು ಡಿಸ್ಟ್ರಕ್ಟರ್ ಇರಲಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಆ್ಯಂಡ್ ಡಿಸ್ಟ್ರಕ್ಟರ್ಗೆ ಯಾವುದೇ ಪ್ಯಾರಾಮೀಟರ್ ನಾವು ಪಾಸ್ ಮಾಡೋ ಹಾಗಿಲ್ಲ. ಇಲ್ಲಿ ನೀವು ನೋಡ್ಬೋದು ಯೂಸರ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಯಾವ ರೀತಿ ಇತ್ತು ವಿತ್ ನೋ ಪ್ಯಾರಾಮೀಟರ್ಸ್, ಅದೇ ರೀತಿ ಡಿಸ್ಟ್ರಕ್ಟರಲ್ಲೂ ಕೂಡ ಯಾವುದೇ ಪ್ಯಾರಾಮೀಟರ್ ಇರೋ ಹಾಗಿಲ್ಲ. ಇದ್ದರೆ ಅದು ಎರರ್ ಆಗುತ್ತದೆ. ದೇರ್ ಇಸ್ ನೋ ವೇ ಟು ಪಾಸ್ ಎ ಡಿಸ್ಟ್ರಕ್ಟರ್ ದ ಪ್ಯಾರಾಮೀಟರ್ಸ್. ಆ್ಯಂಡ್ ಡಿಸ್ಟ್ರಕ್ಟರ್ ವೋಂಟ್ accept ಎನಿ ಪ್ಯಾರಾಮೀಟರ್ ಅಲಾಂಗ್ ವಿತ್ ಆಕ್ಸೆಸ್ ಸ್ಪೆಸಿಫೈಯರ್. ಡಿಸ್ಟ್ರಕ್ಟರ್ಗೆ ಆಕ್ಸೆಸ್ ಸ್ಪೆಸಿಫೈಯರ್ ಕೂಡ ಇಲ್ಲ. ಆಕ್ಸೆಸ್ ಸ್ಪೆಸಿಫೈಯರ್ ಅಂದರೆ ಏನು, ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಅಂತ ಏನು ಹೇಳ್ತಾ ಇದ್ವಿ, ಡಿಸ್ಟ್ರಕ್ಟರ್ಗೆ ಅದನ್ನು ಕೂಡ ಹಾಕೋ ಹಾಗಿಲ್ಲ. ಯು ಕ್ಯಾನ್ ಸಿ ದಟ್ ದೇರ್ ಇಸ್ ನೋ ಪಬ್ಲಿಕ್, ದೇರ್ ಇಸ್ ನೋ ಪ್ರೈವೇಟ್, ನಾವು ಯಾವುದನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಇಲ್ಲ ಆ ಡಿಸ್ಟ್ರಕ್ಟರ್ಗೆ. ಸೊ ನಾವಿಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಯೂಸರ್ ಕ್ಲಾಸ್ ಅಂತ ಒಂದು ಡಿಕ್ಲೇರ್ ಮಾಡಿದ್ದೀವಿ. ಒಂದು ಕನ್ಸ್ಟ್ರಕ್ಟರಲ್ಲಿ ಒಂದು ಪ್ರಿಂಟ್ ಎಫ್ ಮೆಸೇಜ್ ಹಾಕಿದ್ದೀವಿ, ಆ್ಯಂಡ್ ಡಿಸ್ಟ್ರಕ್ಟರಲ್ಲಿ ಇನ್ಸ್ಟೆಂಟ್ ಕ್ಲಾಸ್ ಡೆಸ್ಟ್ರಾಯ್ಡ್ ಅಂತ ಒಂದು ಪ್ರಿಂಟ್ ಮೆಸೇಜ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಟಿಲ್ಟ್ ಸಿಂಬಲ್ ಇದೆ, ದಟ್ ಮೇಕ್ಸ್ ದಿಸ್ ಇಸ್ ಎ ಡಿಸ್ಟ್ರಕ್ಟರ್ ಅಂತ. ಇಲ್ಲಿ ಪಬ್ಲಿಕ್ ಅಂತ ಇರೋದ್ರಿಂದ ಅದು ಕನ್ಸ್ಟ್ರಕ್ಟರ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲಿಸಿಟಾಗಿ ನಾವು ನೋಡ್ಬೋದು, ಕನ್ಸ್ಟ್ರಕ್ಟರ್ನು ಈ ಡಿಕ್ಲೇರ್ ಯಾವ ರೀತಿ ಮಾಡ್ತಾ ಇದ್ದೀವಿ, ಇಲ್ಲಿ ಯೂಸರ್ ನ್ಯೂ ಅಂತ ಕಾಲ್ ಮಾಡಿದ ತಕ್ಷಣ ಇಲ್ಲಿ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಬಟ್ ದೇರ್ ಇಸ್ ನೋ ಎಕ್ಸ್ಪ್ಲಿಸಿಟ್ ಕಾಲ್ ಫಾರ್ ದ ಡಿಸ್ಟ್ರಕ್ಟರ್. ಬಟ್ ನೀವು ಔಟ್ಪುಟ್ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಆ್ಯನ್ ಇನ್ಸ್ಟೆನ್ಸ್ ಕ್ಲಾಸ್ ಅನ್ನೋದು ಕನ್ಸ್ಟ್ರಕ್ಟರ್ ಕಾಲ್ ಆಗಿರೋದು, ಆ್ಯನ್ ಇನ್ಸ್ಟೆನ್ಸ್ ಆಫ್ ಕ್ಲಾಸ್ ಈಸ್ ಡೆಸ್ಟ್ರಾಯ್ಡ್ ಅನ್ನೋದು ಡಿಸ್ಟ್ರಕ್ಟರಿಂದ ಕಾಲ್ ಆಗಿರೋದು. ಸೊ ವೆನ್ ಇಟ್ ಈಸ್ ಎಕ್ಸಿಕ್ಯೂಟೆಡ್, ವೆನ್ ದ ಲಾಸ್ಟ್ ಲೈನ್ ಆಫ್ ದ ಬೌಂಡ್ರಿ ಎಕ್ಸಿಕ್ಯೂಟ್ ಆಗುತ್ತೆ, ಈ ಎಂಡ್ ಆದ ತಕ್ಷಣ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಯಾವಾಗ ಎಂಡ್ ಆಗುತ್ತೆ ಆವಾಗ ಆ ಡಿಸ್ಟ್ರಕ್ಟರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಿದೆ.